ಆಕಾಶವಾಣಿ ಮೈಸೂರು. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅರರೆ, ಏನ್ ಮಾಡ್ತಾ ಇದ್ದೀಯಾ? ಯಾರು ಯಾರು? ಇಲ್ಲಿ ನಾನು ಬೆದರು ಬೊಂಬೆ ಮಾತಾಡ್ತಾ ಇದ್ದೀನಿ. ಓ, ನೀನಾ? ಹಾ, ಪಕ್ಷಿಯಿಂದ ಹೊಲವನ್ನ ರಕ್ಷಿಸ್ತೇನೆ. ಆದ್ರೆ ಈ ಹಾನಿಕಾರಕ ರಾಸಾಯನಿಕದಿಂದ ಹೇಗೆ ರಕ್ಷಿಸಲಿ? ಅರ್ಥ ಆಗ್ಲಿಲ್ಲ. ನೋಡು ಮಗು, ನೀನು ವಿವೇಚನೆಯಿಲ್ಲದೆ ಮಣ್ಣಿಗೆ ರಾಸಾಯನಿಕ ಬೆರೆಸ್ತಾ ಇದ್ದೀಯಾ. ಮಣ್ಣಿನ ಆರೋಗ್ಯ ಕೆಟ್ಟು ಮಣ್ಣು ದುರ್ಬಲವಾದರೆ ಅದರ ಮೇಲ್ಮೈ ಹೇಗೆ ಆರೋಗ್ಯವಾಗಿರುತ್ತೆ? ಹಾ, ಮೊದಲು ಹೀಗಿರ್ಲಿಲ್ಲ. ನಿನ್ನ ಹಿರಿಯರನ್ನ ಕೇಳು, ಫಸಲು ಹೇಗೆ ಕಂಗೊಳಿಸ್ತಾ ಇತ್ತು, ಸಮೃದ್ಧಿಯಿಂದ ತುಂಬಿತ್ತು ಅಂತ. ಮಣ್ಣಿನ ಜೊತೆಗೆ ಜನರ ಆರೋಗ್ಯ ಕೂಡ. ಆದ್ರೆ ಎಲ್ರೂ ರಾಸಾಯನಿಕವನ್ನೇ ಹಾಕ್ತಾ ಇದ್ದಾರೆ. ಎಲ್ರೂ ಇಲ್ಲ ಮಗು, ಇಂದು ಕೂಡ ಲಕ್ಷಾಂತರ ರೈತರು ಪರಂಪರಾನುಗತ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಖರ್ಚು ಕಡಿಮೆ, ಅಧಿಕ ಲಾಭ. ನಿಜವೇ? ಹಾ, ಅನುಭವದಿಂದ ಹೇಳ್ತಾ ಇದ್ದೀನಿ. ನಾನು ಸುಮ್ಮನೆ ಬಿಸಿಲಲ್ಲಿ ನಿಂತಿಲ್ಲ. ಸರಿ, ಹಾಗಾದ್ರೆ ಇಂದಿನಿಂದಲೇ ನಾನು ಕೂಡ ರಾಸಾಯನಿಕ ಮುಕ್ತ ಕೃಷಿ ಮಾಡ್ತೀನಿ. ಮಣ್ಣು ಹಾಗೂ ಕೃಷಿಯೊಂದಿಗಿನ ನಮ್ಮ ಸಂಬಂಧ ಪರಂಪರಾನುಗತವಾದದ್ದು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಬಾರು ಮಂಡಳಿಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತು ಸಂಬಾರು ಮಂಡಳಿಯ ವಿಶ್ರಾಂತ ವಿಜ್ಞಾನಿ ಡಾಕ್ಟರ್ BA ವಾದಿರಾಜ್ ಅವರೊಂದಿಗೆ ಸಂದರ್ಶನವಿದೆ. ಡಾಕ್ಟರ್ ವಾದಿರಾಜ್ ಅವರೇ, ನಮಸ್ಕಾರ. ನಮಸ್ಕಾರ. ಈಗ ಹೊಸದಾಗಿ ಸಾಂಬಾರು ಮಂಡಳಿ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ. ತಾವು ಕೂಡ ಈ ಯೋಜನೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಇಟ್ಕೊಂಡಿದ್ದೀರಿ. ಈಗ ನಿಧಾನವಾಗಿ ಸಾಂಬಾರು ಬೆಳೆಗಾರರಿಗೆ ಮಂಡಳಿಯಿಂದ ಏನೆಲ್ಲ ಅಭಿವೃದ್ಧಿ ಯೋಜನೆಗಳಿದ್ದಾವೆ, ಅದರ ಲಾಭವನ್ನು ಯಾವ ರೀತಿ ಪಡ್ಕೋಬೋದು, ಅದರ ಬಗ್ಗೆ ಹೇಳಿ. ಸಾಂಬಾರು ಮಂಡಳಿ ಭಾರತ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕಾ ಮಂತ್ರಾಲಯದ ಅಡಿಯಲ್ಲಿ ಬರ್ತಾ ಇದೆ. ನಮ್ಮ ಸಾಂಬಾರು ಮಂಡಳಿಯಲ್ಲಿ ಸುಮಾರು 53 ವಿವಿಧ ಸಾಂಬಾರು ಬೆಳೆಗಳ ಬಗ್ಗೆ ಎಲ್ಲ ರೀತಿಯ ಒಂದು ಸಪೋರ್ಟ್ಗಳನ್ನ ಕೊಡ್ತಾ ಬರ್ತಾ ಇದೆ. ಹಿಂದಿನೂ ಕೊಡ್ತಾ ಬಂದಿದೆ. ಈಗ ಪಾರ್ಲಿಮೆಂಟ್ ಆ್ಯಕ್ಟ್ 1984 ಪ್ರಕಾರ ಸಾಂಬಾರು ಮಂಡಳಿಗೆ ಈ ಎಲ್ಲ 53 ಸಾಂಬಾರು ಬೆಳೆಗಳ ಬಗ್ಗೆ ಮತ್ತು ಸಾಂಬಾರು ಪದಾರ್ಥಗಳ ಮಾಡಿ ಅದು ಬೆಳವಣಿಗೆ ಆಗ್ಬೋದು, ಅದರ ಅಭಿವೃದ್ಧಿ ಆಗ್ಬೋದು, ಅದರ ಬೇರೆ ಬೇರೆ ವಸ್ತುಗಳನ್ನು ಮಾಡಿ ಹೊರದೇಶಕ್ಕೆ ಕಳಿಸೋದಾಗಲಿ, ಮತ್ತು ನಮ್ಮ ಭಾರತ ದೇಶದಲ್ಲಿ ಮಾರುಕಟ್ಟೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡುವಂಥ ಒಂದು ಸಂಸ್ಥೆಯಾಗಿ ಚೆನ್ನಾಗಿ ಹೊಮ್ಮಿದೆ. ಭಾರತ ದೇಶದ ಎಲ್ಲ ಮೂಲೆಯಲ್ಲೂ ಕೂಡ ನಮ್ಮ ಸಾಂಬಾರು ಮಂಡಳಿಯ ಆಫೀಸ್ ಇದ್ದೇ ಇದೆ. ಯಾಕೆಂದರೆ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶ ಹೆಚ್ಚು ಸಾಂಬಾರು ಬೆಳೆಗಳನ್ನು ಉತ್ಪಾದನೆ ಮಾಡುತ್ತೆ, ಕನ್ಸಂಪ್ಷನ್ ಕೂಡ ಮಾಡುತ್ತೆ. ನಾವೇ ಅದನ್ನು ಉಪಯೋಗಿಸ್ಕೊತೀವಿ ಮತ್ತು ಹೊರದೇಶಕ್ಕೂ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚು ಮಾರುಕಟ್ಟೆಯಲ್ಲಿ ರಫ್ತು ಮಾಡ್ತಾ ಇರೋದ್ರಿಂದ ಸಾಂಬಾರು ಬೆಳೆಗಳಿಗೆ ವಿಶೇಷ ಸ್ಥಾನಮಾನ ನಮ್ಮ ಭಾರತ ದೇಶಕ್ಕಿದೆ. ನಮ್ಮ ಪ್ರಧಾನಮಂತ್ರಿಯವರು 2014ರಲ್ಲಿ ಪ್ರಥಮವಾಗಿ ಪ್ರಧಾನಮಂತ್ರಿ ಆದಾಗ ಅವರು 1 ಲಕ್ಷ ಹೇಳಿದರು ಸಾಂಬಾರು ಮಂಡಳಿಗೆ ಆಗಲಿ ನಮ್ಮ ಸಾಂಬಾರು ಬೆಳೆಗಾರರಿಗೆ. 2030ನೇ ಇಸ್ವಿಲಿ ನಮ್ಮ ರಫ್ತು ಮತ್ತು ಉತ್ಪಾದನೆಯಿಂದ ಬರುವಂಥ ಒಂದು ದೇಶದ ಆದಾಯ ಕನಿಷ್ಠ ಒಂದು 30,000 ಕೋಟಿಗೆ ಹೋಗಬೇಕು ಅಂತ ಒಂದು ಗುರಿ ಇಟ್ಕೊಳ್ಳಿ ಅಂತ ಹೇಳಿ ಒಂದು ಆದೇಶ ಕೊಟ್ಟಿದ್ದರು. ಭಾಳ ಸಂತೋಷ ಆಗ್ತಾಯಿದೆ. ಈಗ ಅದು ನಾವು 30,000ನ ಮೀರಿ ಈಗ 40,000 ಕೋಟಿ ವಿದೇಶ ವಿನಿಮಯಗಳನ್ನ ನಾವು ಪಡ್ಕೊಂಡಿರೋದು ಅದೊಂದು ಹೆಮ್ಮೆಯ ವಿಷಯ. ಇದಕ್ಕೆಲ್ಲ ಸಾಂಬಾರು ಮಂಡಳಿಗಿಂತ ಹೆಚ್ಚಾಗಿ ಸಾಂಬಾರು ಬೆಳೆಗಳ ಬಗ್ಗೆ ಯಾರು ಆಸಕ್ತಿ ಇದೆ, ಸಾಂಬಾರು ಬೆಳೆಗಳನ್ನು ಉಪಯೋಗಿಸಿ ಬೇರೆ ಬೇರೆ ವಸ್ತುಗಳನ್ನು ಮಾಡ್ತಾಯಿದ್ದಾರೆ, ಅವ್ರಿಗೆ ನಾವು ತುಂಬ ಹೃದಯ ಧನ್ಯವಾದಗಳನ್ನ ಹೇಳಬೇಕಾಗಿದೆ. ಅದಲ್ಲದೆ ಈ ಕೋವಿಡ್ ಟೈಮಲ್ಲಿ ಈ ಒಂದು ಸಾಂಬಾರು ಬೆಳೆಗಳಿಗೆ ಮತ್ತು ಸಾಂಬಾರು ಬೆಳೆಗಳನ್ನ ಮಾಡುವಂಥ ಬೇರೆ ಮೌಲ್ಯವರ್ಧಿತ ವಸ್ತುಗಳಿಗೆ ಹೆಚ್ಚಿನ ಬೇಡಿಕೆ ಶುರುವಾಯ್ತು. ಅವಾಗಿಂದ ಅದು ಸಾಂಬಾರು ಪದಾರ್ಥಗಳ ರಫ್ತು ಜಾಸ್ತಿ ಆಗ್ತಾಯಿದೆ. ಆದರೆ ಈ ವರ್ಷದಲ್ಲಿ ನಮಗೆ ಸುಮಾರು 1,000 ಕೋಟಿಯಷ್ಟು ಸಾಂಬಾರು ವಸ್ತುಗಳ ರಫ್ತಲ್ಲಿ ಕುಂಠಿತ ಆಯಿತು. ಅದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ ನಮ್ಮ ಈ ಒಂದು ಉತ್ಪಾದಕರಲ್ಲಿ ಇರುವಂಥ ಒಂದು ದುರಾಸೆ. ಕೆಲವು ವಸ್ತುಗಳಿಗೆ ಹೆಚ್ಚಿನ ಔಷಧಿಗಳನ್ನು ಸಿಂಪಡಣೆ ಮಾಡಿದರು, ಬೇಡದೇ ಇರುವಂಥ ವಸ್ತುಗಳಿಗೆಲ್ಲ ಕಲ್ಲರ್ ಹಾಕಿ, ತುಂಬ ಅಟ್ರಾಕ್ಷನ್ ಮಾಡೋಕ್ಕೋಸ್ಕರ ಕಲ್ಲರ್ ಹಾಕಿ. ಸೊ ಈಗ ಪ್ರಮುಖವಾಗಿ ನಿಮ್ಗೆ ಗೊತ್ತಿರ್ಬೋದು, ಈಗ ಚಿಲ್ಲಿ ಮೆಣಸಿನ್ಕಾಯಿಗೆ ಅದು ನ್ಯಾಚುರಲ್ ಕಲ್ಲರಿಗೆ ಅದಕ್ಕೆ ಬೆಲೆ, ನ್ಯಾಚುರಲ್ ಗುಣಮಟ್ಟವನ್ನು ನಾವು ಅದೇ ರೀತಿ ಕಾಪಾಡಬೇಕು. ಆದರೆ ತುಂಬ ಚೆನ್ನಾಗಿ ಕಲರ್ ಬರಲಿ ಅಂತ ಅದಕ್ಕೆ ಸೂಡಾನ್ ಅಂತ ಡೈಯನ್ನು ಹಾಕಿ ಹೊರದೇಶಕ್ಕೆ ಕಳಿಸಿದಾಗ ಅಲ್ಲಿಂದ ರಿಜೆಕ್ಷನ್ ಆಗ್ತಾ ಬಂತು. ಅದೇ ರೀತಿ ಏಲಕ್ಕಿ ಅದಕ್ಕೆ ಒಳ್ಳೆ ಅಟ್ರಾಕ್ಟಿವ್ ಕಲರ್ ಬರಲಿ ಅಂತ
ಏಲಕ್ಕಿ ಕೂಡ ಹಸಿರು ಬಣ್ಣ ಬರಲಿ ಅಂತ ನಾನ್ ನೋಟಿಫೈಡ್ ಕೆಮಿಕಲ್ನೆಲ್ಲ, ಕೆಲವು ನೋಟಿಫೈಡ್ ಫುಡ್ಗೆ ಆಹಾರಕ್ಕೋಸ್ಕರ ಕೆಲವು ನೋಟಿಫೈಡ್ ಕೆಮಿಕಲ್ಸ್ ಇದೆ, ಅದು ಮಾತ್ರ ಹಾಕ್ಬೋದು. ಬೇರೆ ಕೆಮಿಕಲ್ ಹಾಕಿದರೆ ಅದರಿಂದ ದೇಹದ ಮೇಲೆ ದುಷ್ಪರಿಣಾಮ ಬೀರೋದ್ರಿಂದ ಅದನ್ನ ಹೊರದೇಶವರು ಅದನ್ನ ಯಾವುದೇ ಕಾರಣಕ್ಕೂ ತೊಗೊಳ್ಳಲ್ಲ, ಅದು ವಾಪಸ್ ಬಂದುಬಿಡುತ್ತೆ. ಹಾಗಾಗಿ ಆ ಒಂದು ಕೆಲವು ತಾಂತ್ರಿಕ ದೋಷಗಳಿಂದ ರಫ್ತು ಈ ವರ್ಷ ಮಟ್ಟಿಗೆ ಸ್ವಲ್ಪ ಕಡಿಮೆ ಆಯಿತು. ಹಾಗಾಗಿ ನಮ್ಮ ಭಾರತ ಸರ್ಕಾರ ಈಗ ಹೊಸದಾಗಿ ಹಲವಾರು ವರ್ಷಗಳಿಂದ ಬೇರೆ ಬೇರೆ ಸ್ಕೀಮ್ಗಳಿತ್ತು, ಅದು ಕೂಡ ಈಗ ಈ ವರ್ಷದಲ್ಲಿ ಜುಲೈ 1ರಿಂದ 15ನೇ ಹಣಕಾಸು ಆಯೋಗ ಅಪ್ರೂವ್ ಮಾಡಿ ಈ ಫಂಡನ್ನ ನಮ್ಮ ಸ್ವಾಮಾರ ಮಂಡಳಿಗೆ ರಿಲೀಸ್ ಮಾಡಿದೆ. ಏನಪ್ಪ ಅಂದರೆ ಸ್ಪೈಸ್ಡ್ ಪ್ರೋಗ್ರಾಮ್ಸ್ ಅಂತ. ಸ್ಪೈಸ್ಡ್ ನೀವು ಕೇಳ್ಬೋದು, ಸ್ಪೈಸ್ಡ್ಗೂ ಏನು ಸಂಬಂಧ ಅಂತಾರೆ ಅಂದರೆ ಸ್ಪೈಸ್ಡಲ್ಲಿ ಪ್ರತಿಯೊಂದು ಅಕ್ಷರ ಏನಿದೆ ಅದಕ್ಕೆ ಒಂದೊಂದು ಮೀನಿಂಗ್ ಇದೆ. ಮೊದಲನೇ ಎಸ್ ಅಂದರೆ ಸ್ಪೈಸ್ ಅಂದರೆ ಮೊದಲನೇ ಎಸ್ ಒಳಗೆ ಸಸ್ಟೈನಬಿಲಿಟಿ ಅಂದರೆ ಸುಸ್ಥಿರವಾದಂಥ ಕೃಷಿ ಆಗಬೇಕು ಅಂತ. ಪಿ ಅಂದರೆ ಉತ್ಪಾದನೆ ಕೂಡ ಗುಣಮಟ್ಟದ ಉತ್ಪಾದನೆ ಜಾಸ್ತಿ ಆಗಬೇಕು ಅಂತ. ಪ್ರೊಡಕ್ಷನ್ ಪಿ ಫಾರ್ ಪ್ರೊಡಕ್ಷನ್, ಎಸ್ ಫಾರ್ ಸಸ್ಟೈನಬಿಲಿಟಿ. ಮೂರನೇದು ಐ ಅಂದರೆ ಇನೋವೇಷನ್ಸ್, ಆವಿಷ್ಕಾರಗಳು ಜಾಸ್ತಿ ಆಗಬೇಕು. ನಿಮಗೆಲ್ಲ ಗೊತ್ತಿರೋದು ನಮ್ಮ ಸಾಂಬಾರ ಮಂಡಳಿಯಲ್ಲಿ ಬರೀ 53 ಬೆಳೆಗಳಿಗೆ ಮಾತ್ರ ನೋಟಿಫೈ ಆಗಿದೆ. ಆದರೆ ನಾವು ಸುಮಾರು 205 ಸಾಂಬಾರ ಬೆಳೆಗಳನ್ನು ಉಪಯೋಗಿಸ್ಕೊಂಡು 205 ವಸ್ತುಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಅಂದರೆ ಮಿಕ್ಕಿದೆಲ್ಲ ಮೌಲ್ಯವರ್ಧನೆ. ಈಗ ಸಾಂಬಾರು ಪುಡಿ ಆಗ್ಬೋದು, ಅಥವಾ ಕರ್ಕುಮೀನ್ ಆಗ್ಬೋದು, ಅಥವಾ ಕಾಡಮೋ ಆಯಿಲ್ ಆಗ್ಬೋದು. ಆಮೇಲೆ ಈಗ ಚಾಕ್ಲೇಟ್ಸ್ಗಳು ಆವಿಷ್ಕರಣೆ ಅಂತ ಹೇಳಿದಾಗ ಇನೋವೇಷನ್ ಬಂದಾಗ ಫ್ಲೇವರ್ಡ್ ಚಾಕ್ಲೇಟ್ಗಳು, ಸ್ಪೈಸ್ ಫ್ಲೇವರ್ಡ್ ಚಾಕ್ಲೇಟ್ಗಳು ಸುಮಾರು 26-27 ಹೊಸ ಬ್ರ್ಯಾಂಡ್ಗಳನ್ನ ಈಗ ಆವಿಷ್ಕಾರಗಳ ಆಗಿದೆ. ಈ ನಿಟ್ಟಿನಲ್ಲಿ ಇನೋವೇಷನ್ಸ್ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಒಂದು ಪ್ರೋಗ್ರಾಮಲ್ಲಿ ಸಹಾಯ ಸಿಗುತ್ತೆ. ಮತ್ತು ಸಿ ಅಂದರೆ ಕೊಲಾಬ್ರೇಷನ್. ಏಕೆಂದರೆ ಒಬ್ಬನೇ ಎಲ್ಲ ಮಾಡೋಕ್ಕಾಗಲ್ಲ, ಒಬ್ರಿಗೊಬ್ಬರು ಪರಸ್ಪರ ವಿಚಾರಗಳ ವಿನಿಮಯ ಮಾಡಿಕೊಂಡು ಕೊಲಾಬ್ರೇಷನ್. ನೆಕ್ಸ್ಟು ಇ ಅಂದರೆ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಂತ. ಸ್ಪೈಸ್ಡ್ ಅಂದರೆ ಈ ಥರ. ಸೊ ಹಾಗಾಗಿ ಸುಸ್ಥಿರವಾದಂಥ ಹೆಚ್ಚಿನ ಗುಣಮಟ್ಟದ ಉತ್ಪಾದನೆ ಮತ್ತು ಹೊಸ ಹೊಸ ಆವಿಷ್ಕಾರಗಳು, ಇನೋವೇಷನ್ಸು ಮತ್ತು ಎಕ್ಸ್ಪೋರ್ಟ್, ಕೊಲಾಬರೇಷನ್ನು ಮತ್ತು ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ಗೋಸ್ಕರನೇ ಸ್ಪೈಸ್ಡ್ ಪ್ರಾಜೆಕ್ಟ್ ಅಂತ. ಈ ಎಲ್ಲ ಕಾಂಪೋನೆಂಟ್ಗಳು ಕೂಡ ಹಲವಾರು ಸ್ಕೀಮ್ಗಳಿದೆ, ಅದನ್ನ ಎಲ್ಲರೂ ಪಡ್ಕೊಳ್ಳೋಂಥ ಅವಕಾಶ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮದು ಒಂದು ವೆಬ್ಸೈಟ್ ಇದೆ ಸ್ಪೈಸಸ್ ಬೋರ್ಡ್ದು, www.indianspices.com ಅಂತ. ಮತ್ತೊಂದು ಸತಿ ಹೇಳ್ತೀನಿ, www.indianspices.com. ನಿಮಗೆಲ್ಲ ಮಾಹಿತಿಗಳು ಸಿಗುತ್ತೆ. ಮತ್ತು ಈ ಎಲ್ಲ ಸ್ಕೀಮ್ಗಳು, ಈ ಎಲ್ಲ ಒಂದು ಸ್ಪೈಸ್ಡ್ ಸ್ಕೀಮ್ಗಳಲ್ಲಿ ಸುಮಾರು 14ರಿಂದ 15 ಬೇರೆ ಬೇರೆ ವಿಭಾಗದವರಿಗೆ ಅನುಕೂಲ ಆಗುವಂಥ ಸಾಂಬಾರು ಬೆಳೆಗಾರ ಆಗ್ಬೋದು, ಉತ್ಪಾದಕರ ಆಗ್ಬೋದು, ರಫ್ತುಗಾರ ಆಗ್ಬೋದು, ಅವ್ರದ್ದೇ ಆದಂಥ ಕೆಲವು ಅವರಿಗೆ ಏನೇನು ಅನುಕೂಲ ಆಗಬೇಕೋ ಅದ್ರ ಬಗ್ಗೆ ನಿಯಮಿತವಾಗಿ ಒಂದು 15-16 ಸ್ಕೀಮ್ಗಳನ್ನ ಮಾಡಿದ್ದಾರೆ. ಮೊದಲನೇದಾಗಿ ಬೆಳೆಗಾರರಿಗೆ ಏನಪ್ಪ ಅಂದರೆ ಉತ್ತಮವಾದಂಥ, ಯಾಕೆಂದರೆ ನಮಗೆ ಉತ್ತಮ ಪ್ರೊಡಕ್ಷನ್ ಆಗಬೇಕು ಅಂದರೆ ಉತ್ತಮ ನರ್ಸರಿಗಳು ಮಾಡಬೇಕು, ಸಸಿ ಮಡಿಗಳನ್ನ ಮಾಡಬೇಕು. ಉತ್ತಮ ನರ್ಸರಿ ಮಾಡೋರಿಗೆ ಸಹಾಯಧನ ಕೂಡ ನಮ್ಮ ಬಾಡಿಯಲ್ಲಿ ಸಿಗುತ್ತೆ. ಎರಡನೇದು, ನಮಗೆ ಉತ್ಪಾದನೆ ಜಾಸ್ತಿ ಆಗಬೇಕು ಅಂದರೆ ಏರಿಯಾ ಜಾಸ್ತಿ ಆಗಬೇಕು. ಆ ಏರಿಯಾ ಜಾಸ್ತಿ ಮಾಡಿದಾಗ ನಾವು ಹೊಸದಾಗಿ ತೋಟಗಳಿಗೆ ಏಲಕ್ಕಿನ ಹಾಕತ್ತೀವಿ ಒಂದು ಕಡೆ, ಅಥವಾ ಏಲಕ್ಕಿ ಹಾಕಿರ್ತೀವಿ, ಕೆಲವೆಲ್ಲ ಏಲಕ್ಕಿ ಹಾಳಾಗಿರುತ್ತೆ, ಅಲ್ಲಿ ಮತ್ತೆ ಮರುನಾಟಿ ಮಾಡ್ತೀವಿ. ಎರಡೂ ಸ್ಕೀಮ್ಗಳು ಕೂಡ ಈ ಒಂದು ಏಲಕ್ಕಿ ಉತ್ಪಾದನಾ ಹೆಚ್ಚು ಮಾಡೋ ದೃಷ್ಟಿಯಿಂದ ಅದಕ್ಕೆ ಸಹಾಯಧನಗಳನ್ನ ಸಿಗುತ್ತೆ. ಅದು ಮೊದಲನೇದು ನಮ್ಮ ಪ್ರೊಡಕ್ಷನ್ ರೈತರಿಗೆ ಸಿಗುವಂಥದ್ದು. ಎರಡನೇದು ಮ್ಯಾನುಫ್ಯಾಕ್ಚರ್ಗಳಿಗೆ, ಈಗ ಸಾಂಬಾರು ವಸ್ತುಗಳನ್ನ ಪರ್ಚೇಸ್ ಮಾಡಿ ಅದರಿಂದ ಬೇರೆ ಮೌಲ್ಯವರ್ಧನೆಗಳನ್ನ ಮಾಡೋದು. ಈಗ ಮೆಣಸಿನ ಪುಡಿ ಮಾಡೋದಾಗಲಿ, ಅಥವಾ ಉಪ್ಪಿನಕಾಯಿ ಮಾಡೋದಾಗಲಿ, ಅಥವಾ ಅರಿಶಿನಿಂದ ಕರ್ಕುಮೀನ್, ಚಿಲ್ಲಿಯಿಂದ ಬಣ್ಣ ತೆಗೆಯೋದಾಗಲಿ, ಚಿಲ್ಲಿಯ ಒಲಿಯೋ ರೆಸಿನ್ ತೆಗೆಯೋದಾಗಲಿ, ಚಿಲ್ಲಿ ಆಯಿಲ್ ತೆಗೆಯೋದಾಗಲಿ, ಈ ಥರ ಈಗ ಬೇರೆ ಬೇರೆ ವಸ್ತುಗಳನ್ನ ಮಾಡೋಂಥವ್ರಿಗೆ ಅವ್ರಿಗೆ ಬೇಕಾದಂಥ ಸಲಕರಣೆಗಳು ಬೇಕಾದ ಕೆಲಸದಿ ಎಕ್ವಿಪ್ಮೆಂಟ್ಸ್ಗಳಿಗೆ ಅದು ಕೂಡ ಸಹಾಯಧನವನ್ನು ಕೊಡಲಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಈಗ ಆ ಸ್ಕೀಮಲ್ಲಿ ಒಂದು ಪ್ರಮುಖವಾದಂಥ ಒಂದು ಒತ್ತು ಏನೋ ಕೊಟ್ಟಿದೆ ಅಂದರೆ ಈ ಪೋಸ್ಟ್ ಹಾರ್ವೆಸ್ಟ್ ಮತ್ತು ಈ ಮ್ಯಾನುಫ್ಯಾಕ್ಚರಿಂಗ್ ಎಕ್ವಿಪ್ಮೆಂಟ್ ಬ್ಯಾಂಕ್. ಅದು ಯಾರ್ಯಾರು ಮಾಡ್ತಾರೋ, ಯಾಕಂದರೆ ಆ ಬ್ಯಾಂಕಲ್ಲಿ ಎಲ್ಲ ಬೇರೆ ಬೇರೆ ಥರದಂಥ ಎಕ್ವಿಪ್ಮೆಂಟ್ನ ಅವ್ರಿಗೆ ಇಟ್ಕೊಂಡು ಅಲ್ಲಿ ಬೇರೆಯವ್ರಿಗೆ ಒಂದು ಸರ್ವಿಸ್ ಕೊಡೋದು, ಆ ಥರ ಮಾಡ್ತಾರಲ್ಲ. ಆ ಎಕ್ವಿಪ್ಮೆಂಟ್ನಿಂದ ಪರ್ಚೇಸ್ ಮಾಡಿ ಒಂದು ಬ್ಯಾಂಕ್ ಮಾಡೋರು ಕೂಡ ಈ ಒಂದು ಆರ್ಥಿಕ ನೆರವಾಗಲಿ ಮತ್ತು ತಾಂತ್ರಿಕ ನೆರವು ನಮ್ಮ ಸಾಂಬಾರ ಮಂಡಲದಿಂದ ಸಿಗುತ್ತೆ. ಇದು ಈಗ ಒಂದೊಂದಾಗಿ ಮಾತಾಡ್ತಾ ಹೋಗೋಣ. ಈಗ ಮೊದಲನೇದು ಏಲಕ್ಕಿ ಹೊಸ ನಾಟಿ ಮತ್ತು ಮರುನಾಟಿ ಯೋಜನೆ. ಹೌದು. ಏನಂದರೆ ಈಗ ಈ ಯೋಜನೆಯಲ್ಲಿ ಏನು ನೆರವು ಸಿಗುತ್ತೆ? ಪ್ರಮುಖವಾಗಿ ಆರ್ಥಿಕವಾದಂಥ ನೆರವು ಸಿಗುತ್ತೆ. ಏಕೆಂದರೆ ನರ್ಸರಿ ಮಾಡೋರಿಗೆ ನರ್ಸರಿ ಖರ್ಚಿನ ಸುಮಾರು 33% ಅಷ್ಟು ದುಡ್ಡನ್ನು ನಮ್ಮ ಸಾಂಬಾರ ಮಂಡಳಿ ಮುಖಾಂತರ ಕೊಡುತ್ತೆ. ಮತ್ತು ಅದನ್ನು ನಾವು ಸರ್ಟಿಫೈಡ್ ನರ್ಸರಿಯಿಂದ ನೋಟಿಫೈ ಮಾಡ್ತೀವಿ. ಹಾಗಾಗಿ ಬೇರೆ ರೈತರುಗಳು ಅದನ್ನ ಅಲ್ಲಿಂದ ಪರ್ಚೇಸ್ ಮಾಡಿ ಅವ್ರ ತೋಟಗಳಲ್ಲಿ ಹಾಕಬಹುದು. ಅಂದರೆ ನರ್ಸರಿ ನಾವು ಉತ್ತಮವಾದಂಥ ಗುಣಮಟ್ಟದ ಸಸಿಗಳನ್ನ ತಯಾರು ಮಾಡಲಿಕ್ಕೆ ಸಬ್ಸಿಡಿಯನ್ನು ಕೊಡ್ತೀವಿ.
ಆರ್ಥಿಕ ರೂಪದಲ್ಲಿ ಅದರ ಖರ್ಚಿನ 33% ಅಷ್ಟು. ಅಲ್ಲ, ಹೊಸದಾಗಿ ಏಲಕ್ಕಿ ನಾಟಿ ಮಾಡೋರಿಗೆ ಏನು ನೆರವು ಇದೆ? ಇದು ನರ್ಸರಿ ಲೆವೆಲಲ್ಲಿ. ನೆಕ್ಸ್ಟು ಹೊಸಬರು ಏಲಕ್ಕಿ ಗಿಡಗಳನ್ನ ತೊಗೊಂಡೋಗಿ ಅವ್ರ ತೋಟಗಳಲ್ಲಿ ಹಾಕೊಂಡವ್ರಿಗೆ ಸುಮಾರು ಒಂದು ಹೆಕ್ಟ್ರಿಗೆ ಒಂದು 50,000 ರೂಪಾಯಿ ಅಷ್ಟು ಸಹಾಯಧನವನ್ನು 2 ವರ್ಷದಲ್ಲಿ ಕೊಡ್ತೀವಿ. 25,000 ಥರ ಕೊಡ್ತೀವಿ. ಕನಿಷ್ಠ ಅಂದರೆ ಒಂದು 300 ಗಿಡ ನಡಬೇಕು ಏಲಕ್ಕಿ ಗಿಡನ. ಇದು ಒಂದು ಹೊಸದಾಗಿ ಏಲಕ್ಕಿ ಮಾಡೋರಿಗೆ. ಏಲಕ್ಕಿ ತೋಟನೇ ಇತ್ತು, ಕಾರಣಾಂತರದಿಂದ ಅದಕ್ಕೆ ರೋಗ ಬಂದು ಅಥವಾ ಫ್ಲಡ್ ಬಂದು ಬೇರೆ ಬೇರೆ ಕಾರಣಗಳಿಂದ ಗಿಡಗಳು ಹಾಳಾಗಿರುತ್ತೆ. ಅಲ್ಲಿ ಮರುನಾಟಿ ಮಾಡ್ತೀವಿ. ಅವರು ಕೂಡ ಒಂದೊಂದು ಏಲಕ್ಕಿ ಗಿಡಗಳನ್ನ ಹಾಕೊಂಡ್ರೆ ಸುಮಾರು 25-30 ರೂಪಾಯಿ ಅಷ್ಟು ಸಬ್ಸಿಡಿ ಒಂದು ಗಿಡಕ್ಕೆ. ಆ ಒಂದು ಕೊಡುವಂಥ ಒಂದು ಮೊದಲನೇ ಯೋಜನೆ ಇದು. ಏಲಕ್ಕಿ ಅಭಿವೃದ್ಧಿ ಉತ್ಪಾದನಾ ಒಂದು ಜಾಸ್ತಿ ಮಾಡೋಕ್ಕೆ ಮತ್ತು ಅಭಿವೃದ್ಧಿ ಮಾಡೋಕ್ಕೋಸ್ಕರ ಈ ಒಂದು ಮೊದಲನೇ ಸ್ಕೀಮ್. ಏಲಕ್ಕಿ ಪ್ರಮಾಣೀಕೃತ ನರ್ಸರಿ ಯೋಜನೆ ಅಂದರೆ ಈಗಾಗಲೇ ತಾವು ಹೇಳಿದ್ದೀವಿ. ಹೌದೌದು. ಅಂದರೆ ಸಸ್ಯಗಳನ್ನು ಸರ್ಟಿಫೈಡ್ ಮಾಡ್ತೀವಿ ಅದನ್ನ. ನಮ್ಮ ಉತ್ತಮವಾದ ಸಸಿಗಳನ್ನ ಮುಖ್ಯವಾಗಿ ನಮ್ಮ ಸಾಮಾನ್ಯ ಮಂಡಳಿ ಕೂಡ ನರ್ಸರಿಗಳಿದೆ, 5 ಇದೆ. ಆದರೆ ಈಗ ನಾವು ಉತ್ಪಾದನೆ ಮಾಡ್ತಿರೋ ಸಸಿಗಳು ಸಾಕಾಗ್ತಾ ಇಲ್ಲ. ಹೆಚ್ಚಿನ ಬೇಡಿಕೆಗಳು ಇರೋದ್ರಿಂದ ಸಾಮಾನ್ಯ ಮಂಡಳಿನೇ ಎಲ್ಲರಿಗೂ ಏಲಕ್ಕಿ ಗಿಡಗಳೆಲ್ಲ ಕೊಡುವಷ್ಟು ಈಗ ಸಾಧ್ಯತೆ ಕಡಿಮೆ ಇರೋದ್ರಿಂದ ಬೇರೆಯವರು ಕೂಡ ಉತ್ತಮ ರೀತಿಯಲ್ಲಿ ಯುವಕರು ಅದರೊಳಗೂ ಈ ಒಂದು ಸ್ಕೀಮಲ್ಲಿ ಯುವಕರುಗಳಿಗೆ ಹೆಚ್ಚಿನ ಒಂದು ಫೋಕಸ್ ಅಂತ ಆ ಒಂದು ಸ್ಕೀಮಲ್ಲಿ ಹೇಳುತ್ತೆ. ಯುವಕರುಗಳು ನರ್ಸರಿ ಮಾಡ್ತೀವಿ ಅಂದರೆ ಅವರು ಕೂಡ ಆರ್ಥಿಕವಾಗಿ ನಾವು ಸಹಾಯವನ್ನು ಮಾಡ್ತೇವೆ. ನಿಮ್ಮ ನರ್ಸರಿ ಎಲ್ಲಿದೆ ಸರ್? ಒಟ್ಟು 5 ನರ್ಸರಿಗಳಿದೆ ನಮ್ಮಲ್ಲಿ. ಎಲ್ಲೆಲ್ಲಿದೆ? ಮಡಿಕೇರಿಲಿದೆ, ಹಾಸನದಲ್ಲಿದೆ, ಮೂಡಿಗೆರೆ ಹತ್ರ ಇದೆ, ಕೊಪ್ಪ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದೆ. ಒಟ್ಟು 5 ನರ್ಸರಿಗಳು ನಮ್ಮ. ಮತ್ತು ನಮ್ಮ ಭಾರತೀಯ ಏಲಕ್ಕಿ ಸಂಶೋಧನಾ ಕೇಂದ್ರ ಅಲ್ಲೂ ಕೂಡ ನರ್ಸರಿ ಇದೆ. ಓಕೆ. ಅಂದರೆ ಈಗ ನೀವು ಖಾಸಗಿಯವ್ರಿಗೂ ಕೂಡ ತರಬೇತಿ ಕೊಟ್ಟು ಸಸಿಗಳನ್ನು ಉತ್ಪಾದನೆ ಮಾಡಿಸ್ತೀರಿ? ಮಾಡಿಸಿದ್ರೆ ಯಾಕೆಂದರೆ ಈಗ ನಮ್ಮ ಸಾಂಬಾರು ಮಂಡಿಯಿಂದ ಏನು ಡಿಮ್ಯಾಂಡ್ ಇದೆ ಅಷ್ಟು ಸಪ್ಲೈ ಮಾಡೋಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇದು ಒಂದು ಯೋಜನೆ ಮಾಡ್ತಾ ಇದ್ದೀವಿ. ಏಲಕ್ಕಿ ತೋಟದಲ್ಲಿ ನೀರು ಸಂಗ್ರಹಣಾ ರಚನೆ ನಿರ್ಮಾಣ ಯೋಜನೆ ಅಂತ ಇದೆ. ಏನಾಗಂದ್ರೆ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಪ್ಲಾಂಟೇಷನ್ ಬೆಳೆಗಳಿಗೆ ಪ್ರಮುಖವಾಗಿ ಅದರಲ್ಲೂ ಕೂಡ ಏಲಕ್ಕಿಗಂತುವೆ. ಏಲಕ್ಕಿ ಅನ್ನೋದು ನಿಮ್ಗೆ ಗೊತ್ತಿರೋ ಹಾಗೆ ಬೇರೆ ಈ ಕಾಫಿ ಬೆಳೆಗೋ ಥರ ಒಂದು ಬಾರಿ ಹೂ ಬಂದು ಒಂದೇ ಬಾರಿ ಕಟಾವ್ ಆಗುವಂಥ ಒಂದು 4 ತಿಂಗಳ ಕಾಲ ಹೂಗಳು ಬರ್ತಾ ಇರುತ್ತೆ. ಹೂ ಆದಮೇಲೆ ಅದು ಕಾಯಿ ಕಟ್ಟೋಕ್ಕೆ ಒಂದು 50-70 ದಿನ ಬೇಕಾಗುತ್ತೆ. ಹಾಗಾಗಿ ಸುಮಾರು 5-6 ಹಾರ್ವೆಸ್ಟ್ಗಳು ಕಟಾವುಗಳು ಬರ್ತಾ ಇರುತ್ತೆ. ಸೊ ಪ್ರತಿ ಹಂತಲ್ಲೂ ಕೂಡ ಚೆನ್ನಾಗಿ ಹೂಗಳಾಗಬೇಕು, ಚೆನ್ನಾಗಿ ಕಾಯಿ ಕಟ್ಟಬೇಕು ಅಂದಾಗ ನೀರಿನ ಅಂಶ ಭಾಳ ಬೇಕಾಗುತ್ತೆ. ಹಾಗಾಗಿ ಈಗ ಗೊತ್ತಿರೋ ಹಾಗೆ ನಮ್ಮಲ್ಲಿ ಅವಗುಣ ವೈಪರ್ಯಗಳಾಗಿ ಈ ಮಳೆಗಳು ಸರಿಯಾದ ಟೈಮಲ್ಲಿ ಬರಲ್ಲ. ಅಂಥ ಟೈಮಲ್ಲಿ ಈ ಹೂಗಳು ಬರೋ ಟೈಮಲ್ಲಿ ರೆಕ್ಕೆ ಅಂತೀವಿ, ಗೆರೆಗಳಂತ ಹೇಳ್ತೀವಿ. ಆ ಗೆರೆಗಳು ಚೆನ್ನಾಗಿ ಉದ್ದ ಬೆಳಿಬೇಕು. ಎಷ್ಟು ಉದ್ದ ಬೆಳೆದಷ್ಟು ಹೆಚ್ಚಿನ ಒಂದು ಹೂಗಳು ಬಿಡುತ್ತೆ, ಹೆಚ್ಚಿನ ಕಾಯಿಗಳು ಸಿಗೋಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆಲ್ಲ ನೀರೇ ಮುಖ್ಯ. ಹಾಗಾಗಿ ಈ ಒಂದು ಕೃಷಿ ಹೊಂಡಗಳನ್ನ ಮಾಡ್ಕೊಳ್ಳೋಕ್ಕೋಸ್ಕರ ಏನು ಖರ್ಚು ಬರುತ್ತೆ ಅದರ ಒಂದು ಪ್ರಮಾಣದಲ್ಲಿ ನಾವು ಆರ್ಥಿಕ ಸಹಾಯವನ್ನು ಕೊಡೋಕ್ಕೆ ಮಳೆ ನೀರು ಕೊಯ್ಲು ಮಾಡುವಂಥ ಒಂದು ವಾಟರ್ ಹಾರ್ವೆಸ್ಟ್ ಅವರ ತೋಟಗಳಲ್ಲೇ ಮಾಡೋಕ್ಕೆ ಅದು ಪ್ರಮುಖವಾಗಿ ಕೊಡುವಂಥ ಒಂದು ಪ್ರೋಗ್ರಾಮ್. ಈ ತಳಿಗಳನ್ನು ಯಾವ್ಯಾವುದು ಅಭಿವೃದ್ಧಿ ಮಾಡಲಾಗ್ತಾ ಇದೆ? ಈಗ ಪ್ರಮುಖವಾಗಿ ನಮ್ಮಲ್ಲಿ ಈಗ ಸಾಂಬಾರು ಮಂಡಳಿಯಲ್ಲಿ 53 ವಿವಿಧ ಸ್ಪೈಸಸ್ ಇದ್ರೂ ಕೂಡ ಏಲಕ್ಕಿಗೆ ಮಾತ್ರ ನಮ್ಮ ಸಂಶೋಧನೆ ಮಾಡಲಿಕ್ಕೆ ಅಧಿಕಾರ ಹೊಂಟಿರೋದು. ಮಿಕ್ಕಿದ 52 ನಮ್ಮ ಕೃಷಿ ಮಂತ್ರಾಲಯದಲ್ಲಿ ಮಾಡ್ತಾರೆ. ಹಾಗಾಗಿ ಏಲಕ್ಕಿಯಲ್ಲಿ ಪ್ರಮುಖವಾಗಿ ನಾವು ತಳಿ ಅಭಿವೃದ್ಧಿ ಆಗಲೇ ಈಗ ಸಾಕಷ್ಟು ಒತ್ತು ಕೊಟ್ಟಿದ್ದೀವಿ. ಈಗ ICRA 10 ಅಂತ ಹೊಸ ವೆರೈಟಿ ಈಗ ಅಭಿವೃದ್ಧಿಯಾಗಿ ಈಗ ಎಲ್ಲ ಕಡೆ ಪ್ರಯೋಗ ನಡೀತಾ ಇದೆ, ಎಲ್ಲ ಭಾಗಗಳು ಕೂಡ ಕರ್ನಾಟಕ, ಕೇರಳ, ತಮಿಳುನಾಡಲ್ಲಿ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕೂಡ ಹೆಚ್ಚಿನ ಒಂದು ಈಗ ನಮ್ಮಲ್ಲಿ ICRA 1 and 2 ಅಂತಿದೆ. ICRA 1 ಅದು ಇಂಡಿಯನ್ ಕಾರ್ನಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ 1 ಅದು ಕೇರಳಗೆ ಮತ್ತು ತಮಿಳುನಾಡಿಗೆ, ICRA 2 ನಮ್ಮ ಕರ್ನಾಟಕಕ್ಕೆ, ಅದು SKP 14 ಅಂತ ಹೇಳ್ತೀವಿ, ಅದು ICRA 2 ಅಂತ ಹೇಳ್ತೀವಿ, ಅದು ನಮ್ಮ ಕರ್ನಾಟಕಕ್ಕೆ. ಬಟ್ ಈ ಕರ್ನಾಟಕದ ವೆರೈಟಿ ಹಸಿರು ಬಣ್ಣ ಬರಲ್ಲ, ಗೋಲ್ಡನ್ ಯೆಲ್ಲೋ ಕಲರ್ ಬರುತ್ತೆ. ಬಟ್ ಆದರೆ ಗುಣಮಟ್ಟ ಕೂಡ ಚೆನ್ನಾಗಿರುತ್ತೆ ಮತ್ತು ಕಡಿಮೆ ಶ್ರಮದಲ್ಲಿ ಒಳ್ಳೆಯ ಉತ್ಪಾದನೆ ಕೂಡ ಮಾಡುವಂಥದ್ದು. ಈಗೆಲ್ಲ ನೆಲ್ಲಾಡಿ ಗೋಲ್ಡ್ ಬಗ್ಗೆ ಅದು ನೆಲ್ಲಾಣಿ ಗ್ರೀನ್ ಅನ್ನೋದು ರೈತ ಕಂಡಿಡಿದಂಥ ವೆರೈಟಿ. ನಮ್ಮ ಭಾರತ ದೇಶ ಭಾಳ ಹೆಮ್ಮೆ ಪಡುವಂಥ ವಿಷಯ. ಪ್ರಪಂಚಕ್ಕೆ ಬೇಕಾದಂಥ 70 ಭಾಗ ಏಲಕ್ಕಿನ ಆ ನೆಲ್ಲಾಣಿಯಿಂದನೇ ಬರ್ತಾ ಇದೆ. ರೈತ ಜೋಸಫ್ ಅಂತ ಅವನು ಕೇರಳದಲ್ಲಿ ಅವನು ಸೆಲೆಕ್ಷನ್ ಇಟ್ಸ್ ಎ ಗಾಡ್ ಗಿವನ್ ಗಿಫ್ಟ್. ಅವನ ತೋಟದಲ್ಲಿ ಅವನು ಅದನ್ನು ಅಬ್ಸರ್ವ್ ಮಾಡಿ ಅದನ್ನ ಪಾಲನೆ ಮಾಡಿ ಪೋಷಣೆ ಮಾಡಿ ಈ ಎಲ್ಲ ಹೆಚ್ಚಿನ ಕಂದುಗಳನ್ನ ಉತ್ಪಾದನೆ ಮಾಡಿ ಎಲ್ಲ ಕಡೆಗೂ ಕೂಡ ನೆಲ್ಯಾಣಿ ಗಿರ್ಗೋಲ್ಡ್ ಅನ್ನೋದು ಅದು ರೈತ ಸಂಶೋಧನೆ ಮತ್ತು ಮಾಡುವಂಥ ತಳಿ. ಅದಲ್ಲದೆ ನಮ್ಮ ಸಂಶೋಧನಾ ಕೇಂದ್ರದಿಂದ ಈ ತಳಿಗಳನ್ನು ಮಾಡಿದ್ದಾರೆ. ಈಗ ಏಲಕ್ಕಿ ತೋಟಕ್ಕೆ ನೀರಾವರಿ ಪಂಪ್ ಸೆಟ್ ಅನ್ನು ಅಳವಡಿಸುವಂತಹ ಯೋಜನೆ, ಹೌದು, ನೀರಾವರಿ ಸ್ಪ್ರಿಂಕ್ಲರ್ ವ್ಯವಸ್ಥೆಯನ್ನು ಅಳವಡಿಸೋ ಯೋಜನೆ 2 ಇದೆ. ಏನು ಇದರ ಮಹತ್ವ ಮತ್ತು ಏನು? ಯಾಕೆಂದರೆ ಈಗ ನಿಮ್ಗೆ ಗೊತ್ತಿರೋಂಗೆ ಈಗ ಮೊದಲೆಲ್ಲ ಸಾಕಷ್ಟು ನೀರಿನ ಜಾಗದಲ್ಲಿ ಓಸ್ ಪೈಪ್ ಮುಖಾಂತರ ಏಲಕ್ಕಿ ಗಿಡಕ್ಕೆಲ್ಲ ನೀರು ಕೊಡ್ತಾಯಿದ್ರು ಮತ್ತು ಅವಾಗ ಯಥೇಚ್ಛವಾಗಿ ನೀರಿತ್ತು. ಈಗ ನೀರಿನ ಅಭಾವಗಳು ಜಾಸ್ತಿ ಇರೋದ್ರಿಂದ ನೀರುಗಳನ್ನ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಿ ಕಡಿಮೆ ಉಪಯೋಗಿಸಬೇಕು ಮತ್ತು ಸಂಶೋಧನಾ ದೃಷ್ಟಿಯಿಂದ ಈಗ ಸ್ಪ್ರಿಂಕ್ಲರ್ ಮುಖಾಂತರ ಆಗಲಿ ಏಲಕ್ಕಿಗೆ
ನೀರುಗಳನ್ನ ಒದಗಿಸಿ ಉತ್ಪಾದನೆ ಮಾಡುವುದು. ಅದಕ್ಕೆ ಬೇಕಾದಂಥ ಏನು ಪರಿಕರಗಳು ಏನಿದೆ ಅದಕ್ಕೆಲ್ಲ ಸಬ್ಸಿಡಿಯನ್ನು ನಮ್ಮ ಸಂಬಾರ ಮಂಡಳಿ ಮುಖಾಂತರ ಕೊಡಲಾಗುತ್ತೆ. ಮೊದಲು ಕೊಡ್ತಾಯಿದ್ದು, ಆಮೇಲೆ ಸ್ವಲ್ಪ ನಿಂತೋಗಿತ್ತು ಅದು ಬೇರೆ ಬೇರೆ ಇಲಾಖೆ ಡಬಲಿಂಗ್ ಆಗುತ್ತೆ ಅಂತಿತ್ತು. ಈಗ ನಮ್ಮ ಸಂಬಾರ ಬೆಳೆಗಳಿಗೆ ಯಥೇಚ್ಛವಾಗಿ ನಮ್ಮ ಸಂಬಾರ ಮಂಡಳಿ ಕೊಡಬೇಕು ಅಂತ ಈಗ ಹೊಸ ಸ್ಕೀಮಲ್ಲಿ ಆಗಿದೆ ಅದು. ಈಗ ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ ಅಂದರೆ FPOಗಳ ಮೂಲಕ ಸಾಂಬಾರು ಬೆಳೆಗಳ ಕೊಯ್ಲೋತ್ತರ ಮತ್ತು ಉಪಕರಣಗಳ ಬ್ಯಾಂಕ್ ಸ್ಥಾಪಿಸೋ ಯೋಜನೆ ಅಂತ ಇದೆ. ಅಂದರೆ ಏನಪ್ಪ ಅಂದರೆ ಈಗ ನಿಮಗೆಲ್ಲ ಗೊತ್ತಿರೋ ಈಗ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅಂದರೆ ಬೆಳೆಗಾರರ ಸಂಘ ಅಂತ ಹೇಳ್ತೀವಿ. ಅದು ಕನಿಷ್ಠ 25 ಜನ ಬೆಳೆಗಾರರು ಸೇರಿಕೊಂಡು ಒಂದು ಸಂಘವನ್ನು ಕಟ್ಕೊಂಡ್ರೆ ಕಾಮನ್ ಫೆಸಿಲಿಟಿ ಆಗಿ ಈಗ ಏಲಕ್ಕಿ ಒಣಸುವಂಥ ಒಂದು ಮಿಷಿನ್ ಆಗ್ಬೋದು, ಏಲಕ್ಕಿ ಪಾಲಿಷ್ ಮಾಡೋಂಥ ಮಿಷಿನ್ ಆಗ್ಬೋದು, ಏಲಕ್ಕಿನ ಗ್ರೇಡ್ ಮಾಡೋಂಥ ಆಗ್ಬೋದು, ಏಲಕ್ಕಿ ಕ್ಲೀನ್ ಮಾಡೋಂಥ ಮಿಷಿನ್ಗಳಾಗ್ಬೋದು. ಅದು ಎಲ್ಲ ರೈತರುಗಳು ಇಟ್ಕೊಳ್ಳೋಕ್ಕಾಗಲ್ಲ. ಬಟ್ ಇಂಥ ಈ ಒಂದು ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅಲ್ಲಿ ಬೆಳೆಗಾರರು ಅವರ ಬೆಳೆ ತಂದಲ್ಲಿ ಕ್ಲೀನ್ ಮಾಡ್ಕೊಂಡು ಗ್ರೇಡ್ ಮಾಡ್ಕೊಂಡು ಹೋಗುವಂಥ ಫೆಸಿಲಿಟಿಗಳು ಕೊಡೋಕ್ಕೋಸ್ಕರ ಬ್ಯಾಂಕ್ ಅಂದರೆ ಏನಪ್ಪ ಅಂದರೆ ಆ ಒಂದು ಸ್ಥಳದಲ್ಲಿ ಎಲ್ಲ ಥರದ ಎಕ್ವಿಪ್ಮೆಂಟ್ಗಳು, ಕೊಯ್ಲೋ ಥರ ಎಕ್ವಿಪ್ಮೆಂಟ್ ಮಿಷಿನರಿ ಏನೇನು ಬೇಕು ಅದೆಲ್ಲ ಅಲ್ಲಿ ಸ್ಥಾಪನೆ ಮಾಡೋಕ್ಕೆ ಆ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ಗೆ ಆರ್ಥಿಕವಾಗಿ ಪೂರ್ಣ ಮಟ್ಟದ ಸಹಾಯವನ್ನು ಸರ್ಕಾರ ಮಾಡ್ತಾಯಿದೆ. ಅಂದರೆ ನೀವೇ FPOಗಳ ರಚನೆಯೂ ಕೂಡ ಮಾಡ್ತೀರಾ? ನಾವು ಕೂಡ ಮಾಡ್ತೀವಿ, ಬೇರೆಯವರು ಕೂಡ ಮಾಡಲಿಕ್ಕೆ ಎಂಕರೇಜ್ ಮಾಡ್ತೀವಿ, ನಾವು ಕೂಡ ಮಾಡ್ತೀವಿ. ಈಗ ನಾವಾಗಲೇ ಸುಮಾರು ಒಂದು 273 FPOಗಳನ್ನ ಆಲ್ರೆಡಿ ನಾವು ರೆಕಗ್ನೈಸ್ ಮಾಡಿ ಅದರ ಚಾಲನೆ ಎಲ್ಲ ಕೊಟ್ಟಿದ್ವಿ. ಅದೇ ರೀತಿ ಕೆಲವರು ಬೆಳೆಗಾರ ಸೇರಿಕೊಂಡು ಕೂಡ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅವರು ಡೆವಲಪ್ ಮಾಡ್ಕೋಬೋದು. ಅವುಗಳು ಕೂಡ ನಮ್ಮ ಮಾನ್ಯತೆ ನಮ್ಮ ಬೋರ್ಡಿಂದ ಸಿಗುತ್ತೆ. ಮತ್ತು ಅವರು ಏನೇನು ಎಕ್ವಿಪ್ಮೆಂಟ್ಗಳು ಈ ಕೊರಿಯೋ ಥರ ನಂತರ ಈಗ ಮೆಣಸಿನ ಪುಡಿ ಮಾಡೋವಂಥ ಯೂನಿಟ್, ರೈತ ಮೆಣಸಿನ್ಕಾಯಿ ಬೆಳ್ಕೊಂಬರ್ತಾನೆ, ಪುಡಿ ಮಾಡ್ಕೊಂಡು ಹೋಗೋಂದ್ರೆ ಅಲ್ಲಿ ಬೇಕಾದ್ರೆ ಮಾಡ್ಕೋಬೋದು. ಅಂದರೆ ಸ್ಮಾಲ್ ಕ್ವಾಂಟಿಟಿ ಅಲ್ಲ, ಬಿಗ್ ಕ್ವಾಂಟಿಟಿ ಮಾಡ್ಕೊಂಡು ಅವನು ತೊಗೊಳ್ಳೋವಂಥಬೋದು. ಸ್ವಲ್ಪ ಆಯಿಲ್ ತೆಗೆಯುವಂಥದ್ದು ಆಗ್ಬೋದು, ಏಲಕ್ಕಿ ಪಾಲಿಶಿಂಗ್ ಮಾಡೋಂತಾಗಲಿ, ಅರಿಶಿನ ಪಾಲಿಶಿಂಗ್ ಮಾಡೋದಾಗಲಿ, ಅರಿಶಿನ ಪುಡಿ ಮಾಡೋದಾಗಲಿ, ಅದಕ್ಕೆಲ್ಲ ಬೇಕಾದಂಥ ಎಕ್ವಿಪ್ಮೆಂಟ್ಗಳು. ಮತ್ತು ಕಾಳುಮೆಣಸು ಕ್ಲೀನಿಂಗ್ ಮಾಡ್ಬೋದು, ಗ್ರೇಡಿಂಗ್ ಮಾಡೋದಾಗಲಿ, ಕಲರ್ ಸಾರ್ಟಿಂಗ್ನ ಅದೆಲ್ಲ ಮಾಡಲಿಕ್ಕೆ ಬೇಕಾದಂಥ ಎಕ್ವಿಪ್ಮೆಂಟ್ಗಳನ್ನ FPOಗಳು ಹೊರದೇಶದಿಂದ ಅಥವಾ ನಮ್ಮ ದೇಶದಿಂದ ಅದು ತರಿಸ್ಕೊಂಡು ಅದಕ್ಕೇನು ಖರ್ಚು ಬರುತ್ತೋ ಆ ಖರ್ಚಿನ ಕೆಲವು ಪ್ರಮಾಣ ಧನ ಸಹಾಯವನ್ನು ನಮ್ಮ ಬೋರ್ಡ್ ಮಾಡುತ್ತೆ. ಕಾಳುಮೆಣಸು ಬಿಡಿಸೋ ಯಂತ್ರ ಕೂಡ ಬಂದಿದೆಯಾ? ಹೌದೌದು. ಯಾಕೆಂದರೆ ಮೊದಲೆಲ್ಲ ನಿಮ್ಗೆ ಗೊತ್ತಿರೋದು ಕಾಳುಮೆಣಸಿನ ಗುಣಮಟ್ಟ ಹಾಳಾಗ್ತದೆ. ಯಾಕೆಂದರೆ ಕಾಲಿನಲ್ಲಿ ತುಳಿದು ಕಾಳುಗಳನ್ನ ಬೇರ್ಪಡಿಸ್ತಾ ಇದ್ರು, ಅದರಿಂದ ಹೈಜೀನ್ಗೂ ಕೂಡ ಇರ್ತಿಲ್ಲ, ಮತ್ತು ಹೊರದೇಶಕ್ಕೆಲ್ಲ ಕಳ್ಸೋಕ್ಕೆಲ್ಲ ಭಾಳ ಕಷ್ಟ ಆಗ್ತಿತ್ತು. ಈಗೇನಿಲ್ಲ, ಆ ಕಾಳು ಮೆಣಸು ಬಿಡಿಸೋ ಮಿಷಿನಲ್ಲಿ ಒಬ್ಬ 10 ಲೇಬರ್ ಮಾಡೋಕ್ಕೆ ಕೆಲಸನ ಒಂದು ಮಿಷಿನ್ ಒಂದು ದಿವಸ ಮಾಡೋಕ್ಬಿಡುತ್ತೆ, ಕ್ಲೀನಾಗಿ ಮಾಡುತ್ತೆ. ಹಾಗಾಗಿ ಅಂಥ ಮಿಷಿನ್ಗಳು ಆಲ್ರೆಡಿ ಈಗ ಬಂದಿದೆ. ಅದು ಯಾರ್ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಆ ಮಿಷಿನ್ಗಳನ್ನ ನಮ್ಮ ಸಂಬಾರ ಮಂಡಳಿಯಲ್ಲಿ ಅವರು ನೋಂದಾಣಿಕೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾವು ಅದನ್ನು ಕೂಡ ನೋಟಿಫೈ ಮಾಡ್ತೀವಿ. ನೋಟಿಫೈ ಮಾಡಿದಾಗ ರೈತರುಗಳು ಅವರ ಊರಲ್ಲಾಗಲಿ ಅಥವಾ ಹತ್ತಿರದ ಆ ಕಂಪ್ನಿಗೆ ಹೋಗಿ ಅವರು ಪರ್ಚೇಸ್ ಮಾಡಿದರೆ ಸಾಕು, ಅದಕ್ಕೆ ಬೇಕಾದಂಥ ಆರ್ಥಿಕ ಸಹಾಯ ಕೂಡ ನಾವು ಮಾಡ್ತಾಯಿದ್ದೀವಿ ಈ ಸ್ಕೀಮ್ ಮುಖಾಂತರ. ಸಂಬಾರು ಬೆಳೆಗಳನ್ನು ಪಾಲಿಷ್ ಮಾಡುವಂತಹ ಯಂತ್ರ ಅದೇ ಪಾಲಿಶಲ್ಲಿ ಮುಖ್ಯವಾಗಿ ಅರಿಶಿನ ಪಾಲಿಶ್ ಮಾಡೋಕ್ಕೆ. ಏಕೆಂದರೆ ಮೊದಲೆಲ್ಲ ಬ್ಯಾಗಲ್ಲಿ ಹಾಕಿ ಮ್ಯಾನ್ಯುಯಲಲ್ಲಿ ಉಜ್ಜಿ ಮಾಡ್ತಾಯಿದ್ರು, ತುಂಬ ಸಮಯ ಹಿಡಿತಿತ್ತು, ಆದರೆ ಅಷ್ಟೊಂದು ಕ್ಲೀನಾಗಿ ಪಾಲಿಶ್ ಆಗ್ತಾ ಇರಲ್ಲ. ಈಗ ಪಾಲಿಶಿಂಗ್ ಮಿಷಿನೇ ಇರೋದ್ರಿಂದ ಶೀಘ್ರವಾಗಿ ಮತ್ತು ಉತ್ತಮವಾಗಿ ಪಾಲಿಶ್ ಆಗೋಗುತ್ತೆ. ಅಂಥ ಪಾಲಿಶ್ ಮಿಷಿನ್ಗಳು ನಮ್ಮ ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪೋಸ್ಟ್ ಹಾರ್ವೆಸ್ಟ್ ಅಗ್ರಿಕಲ್ಚರ್ ಟೆಕ್ನಾಲಜಿ ಡಿವಿಷನ್ಗಳದ ಬೇರೆ ಬೇರೆ ಪರಿಕರಗಳೆಲ್ಲ ಪಂಜಾಬಲ್ಲಾಗಲಿ ಮತ್ತು ಆಂಧ್ರ ಪ್ರದೇಶದಾಗಲಿ ದೊಡ್ಡ ದೊಡ್ಡ ಕಂಪ್ನಿಗಳು ಇದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದೆ. ಅವ್ರ ಮುಖಾಂತರ ರೈತರುಗಳಾಗಲಿ ರೈತರ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನವರು ಪರ್ಚೇಸ್ ಮಾಡಿ ಅವರು ಮಾಡ್ಕೋಬೋದು. ಅದಕ್ಕೆ ಕೂಡ ನಾವು ಸಹಕಾರವನ್ನು ಕೊಡ್ತಾಯಿದ್ದೀವಿ. ಸಂಬಾರು ಬೆಳೆಗಳನ್ನು ಸ್ವಚ್ಛಗೊಳಿಸೋದು ಮತ್ತು ಗ್ರೇಡ್ ಮಾಡುವಂತಹ ಯಂತ್ರಗಳನ್ನು ಕೂಡ ಖರೀದಿ. ಅದೇ ಮೊದಲು ನಾನು ಹೇಳ್ದಂಗೆ, ಈಗ ಏಲಕ್ಕಿಯಲ್ಲಿ ತೊಗೊಂಡಾಗ ಏಲಕ್ಕಿಯಲ್ಲಿ ತೊಟ್ಟಿರುತ್ತೆ, ಆ ತೊಟ್ಟನ್ನೆಲ್ಲ ಕ್ಲೀನ್ ಮಾಡಬೇಕು. ಆಮೇಲೆ ಏಲಕ್ಕಿ ಮಾಡಿಸಿದ ಮೇಲೆ ಅದ್ರ ಮೇಲೆ ಡಸ್ಟ್ ಇರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ. ಅದೇ ರೀತಿ ಕಾಳು ಮೆಣಸಲ್ಲಿ ಧೂಳುಗಳಿರ್ತವೆ, ಡಸ್ಟ್ಗಳಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಕ್ಲೀನಿಂಗ್ ಮಿಷಿನ್ಗಳೆಲ್ಲ ಈಗ ಆಲ್ರೆಡಿ ಬಂದುಬಿಟ್ಟಿದೆ. ಆ ಮಿಷಿನ್ಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಅದು ಕೂಡ ಆರ್ಥಿಕವಾಗಿ ಸಹಾಯವನ್ನು ಮಾಡ್ತಾಯಿದೆ. ಸಂಬಾರು ಬೆಳೆಗಳನ್ನು ತೊಳೆಯುವಂಥ ಉಪಕರಣಗಳು ಇದೆಯಾವ? ಹೌದು, ತೊಳೆಯೋದಕ್ಕೆ ಸಾಮಾನ್ಯವಾಗಿ ಈಗ ನೀವು ನೋಡಬೇಕು ಅಂದರೆ ಈಗ ಏಲಕ್ಕಿ ಎಲ್ಲ ಮಣ್ಣು ಮೇಲೆ ಇರುತ್ತೆ, ಅದು ಅವಾಗೆಲ್ಲ ಆ ಮಣ್ಣೆಲ್ಲ ಆಗಿರುತ್ತೆ. ಅದನ್ನೆಲ್ಲ ಅದು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅದನ್ನ ಡ್ರೈಯರ್ಗೆ ಇಡಬೇಕು. ಈಗ ಮ್ಯಾನ್ಯಲ್ ವ್ಯಾಶಿಂಗ್ ಮಾಡ್ತಂದರೆ ತುಂಬ ಸಮಯ ಹಿಡಿಯುತ್ತೆ, ಹೆಚ್ಚಿನ ಲೇಬರ್ಗಳು ಬೇಕು. ಈಗ ಎಲ್ಲಿ ಲೇಬರೇ ಸಿಗ್ತಾ ಇಲ್ಲ, ಈಗ ಕೃಷಿ ಕಾರ್ಮಿಕರಿಗೆ ಸಿಗ್ತಾ ಇರೋದ್ರಿಂದ ಈಗ ಒಂದು ವಾಷರ್ಗಳು ಕ್ಲೀನಾಗಿ ಏಲಕ್ಕಿ ವಾಷರ್ಗೆ ಹಾಕ್ಬಿಟ್ರೆ ಎಲ್ಲ ಕ್ಲೀನ್ ಮಾಡಿ ಮಣ್ಣೆಲ್ಲ ತೆಗೆಸ್ಬಿಟ್ಟು ಆಮೇಲೆ ಅದನ್ನ ಒಣಗಿಸಿದ್ರೆ ಒಳ್ಳೆ ಉತ್ತಮವಾದ ಗುಣಮಟ್ಟದ ಏಲಕ್ಕಿ ಸಿಗಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ಕಾಳು ಮೆಣಸು ಕೂಡ ವೈಟ್ ಪೇಪರ್ ಅಂತ ಅದಕ್ಕೊಂದು ಒಳ್ಳೆ ಹೆಚ್ಚಿನ ಡಿಮ್ಯಾಂಡ್ ಇದೆ. ಕರಿಮೆಣಸು ಮತ್ತು ಬಿಳಿ ಮೆಣಸು ಅಂತ. ಹೊರದೇಶಕ್ಕೆ ನಾವು ಬಿಳಿ ಮೆಣಸು ಜಾಸ್ತಿ ಇರೋದ್ರಿಂದ ಬಿಳಿ ಮೆಣಸು ಮಾಡ್ಬೇಕಾದ್ರೆ ಕೂಡ ನಾವು ಇದನ್ನ ವಾಶ್ ಮಾಡಬೇಕಾಗತ್ತೆ. ಆ ವಾಷಿಂಗ್ ಮಿಷಿನೆಲ್ಲ ಮ್ಯಾನ್ಯುವಲ್ಲಿ ಮಾಡಿದ್ರೆ ತುಂಬ ಸಮಯ ಹಿಡಿಯುತ್ತೆ, ಅಷ್ಟೊಂದು ಒಳ್ಳೆ ರೀತಿಯಲ್ಲೂ ಕೂಡ ಆಗಲ್ಲ. ಹಾಗಾಗಿ ಅದಕ್ಕೆ ಬದಲಾಗಿ ಈ ಒಂದು ಆವಿಷ್ಕರಣಗಳಾಗಿದೆ, ಅದನ್ನು ಉಪಯೋಗಿಸಿದ್ರೆ ಭಾಳ ಮುಖ್ಯ.
ಹುಣಸೆ ಹಣ್ಣಲ್ಲಿ 2 ಯಂತ್ರಗಳಿದ್ದಾವೆ. ಒಂದು ಸಿಪ್ಪೆ ತೆಗೆಯುವಂತಹ ಯಂತ್ರ, ಹೌದು ಇನ್ನೊಂದು ಬೀಜ ತೆಗೆಯುವಂತಹ ಯಂತ್ರ. ಹೌದು 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 ಅಲ್ವಾ? ಯಾಕೆಂದ್ರೆ ಇದೆಲ್ಲ ನಿಮಗೆಲ್ಲ ಗೊತ್ತಿರೋರು ಹಿಂದೆ ಮನೆಗಡೆ ಕೂತ್ಕೊಂಡು ಕುಟ್ಟಿ ಕುಟ್ಟಿ ಸಿಪ್ಪೆ ತೆಗೆಯೋದಾಗಲಿ ನಾರು ತೆಗೆಯೋದಾಗಲಿ ಬೇರೆ ತೆಗೆದು ಮಾಡ್ತಾಯಿದ್ರು. ಈಗ ಮಿಷಿನ್ಗಳಿದೆ. ಈಗ ಮಿಷಿನ್ಗೆ ಹಾಕ್ಬಿಟ್ರೆ ಅದನ್ನ ಹಣ್ಣನ್ನ ಮರದಿಂದ ಕಿತ್ಬಿಟ್ಟು ಆ ಮಿಷಿನ್ಗೆ ಹಾಕ್ಬಿಟ್ರೆ ಸಿಪ್ಪೆನೂ ತೆಗೆದು ಸಪ್ರೇಟ್ ಮಾಡುತ್ತೆ, ಅದು ಬೀಜನೂ ತೆಗೆದು ನಾರು ಕೂಡ ತೆಗೆದುಬಿಟ್ಟು ಸಪ್ರೇಟಾಗಿ ಬಂದುಬಿಡುತ್ತೆ ಅದನ್ನ. ಈಗ ಆ ಥರ ಮಿಷಿನರಿ ಬಂದಿದೆ. ಈಗ ಒಂದು ದಿವಸದಲ್ಲಿ ಮಾಡೋ ಕೆಲಸನ 1 ಗಂಟೆಲಿ ಮಾಡುತ್ತೆ. ಲೇಬರ್ ಅವಶ್ಯಕತೆ ಕೂಡ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಇದು ಕೂಡ ಆವಿಷ್ಕಾರ ತುಂಬ ಆಗಿದೆ. ಕೊಯ್ಲೋ ಥರ ಕ್ರಿಯೆಗಳಿಗೆ ಬೇಕಾದಂಥ ಮಿಷಿನರಿಗಳು ಅದನ್ನೆಲ್ಲ ಎಲ್ಲರೂ ಉಪಯೋಗಿಸ್ಕೊಳ್ಳಿ, ಅಥವಾ ಎಲ್ಲರೂ ಉಪಯೋಗಿಸ್ಕೊಳ್ಳೋಕ್ಕಾಗದ್ರು ಕೂಡ ಇಂಡಿವಿಜುವಲ್ಲಿ ಈ ಫಾರ್ಮರ್ಸ್ ಪ್ರೊಡ್ಯೂಸರ್ ಮುಖಾಂತರ ಬ್ಯಾಂಕ್ಗಳಲ್ಲಿ ಅಲ್ಲಿ ಇಟ್ಟರೆ ಪಾಪ ಹುಣಸೆಕಾಯಿ ಕುಯ್ಕೊಂಡವರು ಅದರ ಉಪಯೋಗವನ್ನು ಪಡ್ಕೋಬೋದು, ಆ್ಯಸ್ ಎ ಸರ್ವಿಸ್ ಆಗಿ ಕೊಡ್ಬೋದು. ಹಾಗಾಗಿ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಕೂಡ ಆರ್ಥಿಕವಾಗಿ ಲಾಭ ಆಗುತ್ತೆ. ಅವ್ರ ರೈತರುಗಳಿಗೆ ಒಂದು ಸರ್ವಿಸ್ ಕೊಟ್ಟಂಗಾಗುತ್ತೆ, ಸೇವೆ ಕೊಟ್ಟಂಗಾಗುತ್ತೆ. ಸಾಮಾನ್ಯವಾಗಿ ಎಲ್ಲ ಸಾಂಬಾರು ಬೆಳೆಗಳನ್ನು ಒಣಗಿಸುವಂತಹ ಯಂತ್ರಗಳು ಸಿಗ್ತವೆ. ವಿಶೇಷವಾಗಿ ಏಲಕ್ಕಿಗೆ ಅದನ್ನು ಕ್ಯೂರ್ ಮಾಡುವಂತಹ ಒಣಗಿಸುವಂತಹ ಪ್ರತ್ಯೇಕವಾದ ಒಂದು ಯಂತ್ರವೇ ಇದೆ ಅಲ್ವೇ? ಇದನ್ನು ಕೂಡ ಖರೀದಿ ಮಾಡೋದಕ್ಕೆ ತಮ್ಮ ಯೋಜನೆಯಲ್ಲಿ ಅವಕಾಶ ಇದೆ. ಇದರೊಳಗೆ ಇನ್ನೇನಾಗುತ್ತಂದ್ರೆ, ಈಗ ಬೇರೆ ಬೇರೆ ಸಾಂಬಾರು ಬೆಳೆಗಳಲ್ಲಿ ಏಲಕ್ಕಿಗೆ ಬೇಕಾಗುವಷ್ಟು ಸೌದೆಗಳು ಬೇಕಾಗಲ್ಲ. ನಮಗೆ ಅರಣ್ಯ ಉಳಿಸ್ಕೋಬೇಕು, ಮರಗಳ ನಾಶ ಆಗಿ ತಪ್ಪಿಸ್ಬೇಕು ಅಂದರೆ ಈ ಯಂತ್ರಗಳು ಈಗ ಮೊದಲೆಲ್ಲ ನಾವು 1 kg ಏಲಕ್ಕಿ ನಾವು ಒಣಗಿಸ್ಬೇಕು ಅಂದರೆ ಸುಮಾರು 4 ರಿಂದ 5 kg ಸೌದೆ ಬೇಕಾಯಿತು. ಈಗ ಅದರ ಬದಲಾಗಿ ಕರೆಂಟ್ ಮುಖಾಂತರ, ಎಲೆಕ್ಟ್ರಿಕಲ್ ಮುಖಾಂತರ ಡ್ರೈಯರ್ಗಳು ಡೆವಲಪ್ ಆಗಿದೆ. ಅವಾಗ ಸೌದೆನೇ ಬೇಡ, ಅವಾಗ ಕಾಡು ಕೂಡ ಉಳ್ಕೊಂತು. ಪ್ಲಸ್ ನಮಗೆ ಒಳ್ಳೆ ರೀತಿಯಲ್ಲಿ ಏಲಕ್ಕಿ ಒಣಗಿಸ್ತು. ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದಲ್ಲಿ ಏಲಕ್ಕಿ ಆಲ್ಮೋಸ್ಟ್ ಹೋಗೇ ನಾವು 30 ವರ್ಷ ಹಿಂದೆ ನಾನು ಏಲಕ್ಕಿ ಸಂಬಾರ ಮಾಡಿದ್ದಾಗ ಸಾಕಷ್ಟು ಯಥೇಚ್ಛವಾಗಿ ಏಲಕ್ಕಿ ಬೆಳಿತಾಯಿದ್ರು. ಈಗೆಲ್ಲ ಮರ ಕಡ್ದು ಮರಗಸಿ ಮಾಡಿ ಅಲ್ಲಿ ಏಲಕ್ಕಿನ ಇಲ್ಲಂಗೆ ಆಡುತ್ತೆ. ಆದರೆ ಕೇರಳದಲ್ಲಿ ಹಾಗಾಗಿಲ್ಲ. ಯಾಕೆಂದರೆ ಕೇರಳದಲ್ಲಿ ಸುಮಾರು ಒಂದು ಮೂನಾರು ಮತ್ತು ತೇಕಡಿ ಅಂತ ಅದು 125 ಕಿಲೋಮೀಟರು ಸ್ಟ್ರೆಚ್ ಇರೋ ಒಂದು ಏರಿಯಾ ಅದು. ಅಲ್ಲಿ ಅದು ಅರಣ್ಯ ಪ್ರದೇಶ, ಅಲ್ಲಿ ಏಲಕ್ಕಿ ಚೆನ್ನಾಗಿ ಬರುತ್ತೆ. ಅದಕ್ಕೆ CHR ಅಂತ ಹೇಳ್ತಾರೆ, ಕಾರ್ಡಮಮ್ ಹಿಲ್ ರಿಸರ್ವ್ ಅಂತ ಹೇಳ್ತಾರೆ. ಅದಕ್ಕೆ 125 ಕಿಲೋಮೀಟ್ರ್ ಏರಿಯಾ ಇರುವಂಥದ್ದು. ಅಲ್ಲಿ ಕಾಡು ಈಗಲೂ ಇರೋಷ್ಟೊತ್ತಿಗೆ ಏಲಕ್ಕಿ ಅಲ್ಲಿದೆ. ಅಲ್ಲಿ ಫಾರೆಸ್ಟ್ ಆ್ಯಕ್ಟ್ ಭಾಳ ಸ್ಟ್ರಿಕ್ಟ್ ಆಗಿದೆ. ಒಂದೇ ಒಂದು ಮರ ಕಡೆಗೆ ಸಾಧ್ಯವೇ ಇಲ್ಲ, ಕಡಿದ್ರೆ ಅವರಿಗೆ ಜೈಲ್ ಇಂಪ್ರೆಸ್ಮೆಂಟ್. ಒಂದು ಮರ ಕೂಡ ಕಡೆಯಕ್ಕಲ್ಲೇ ಅವಕಾಶ ಇಲ್ಲ. ಹಂಗಿರಿಂದ ಏಲಕ್ಕಿ ಇದೆ. ಆದರೆ ನಮಗೆ ಏಲಕ್ಕಿಗೆ ಚೆನ್ನಾಗಿ ಬರಬೇಕು ಅಂದರೆ ಮರಗಳಿರಬೇಕು, ನೆರಳು ಬೇಕು. ಸೊ ಆದರೆ ಏಲಕ್ಕಿಗಳನ್ನ ಬೆಳೆದ ಮೇಲೆ ಅದು ಏಲಕ್ಕಿನ ಒಣಗಿಸ್ಬೇಕು ಅಂದರೆ ಅದಕ್ಕೆ ಸೌದೆ ಬೇಕು. ಮೊದಲೆಲ್ಲ ಸೌದೆಯನ್ನೇ ಮಾಡ್ತಾಯಿದ್ರು 4 ರಿಂದ 5 kg. ಅವಾಗೆಲ್ಲ ನಾವು ಏಲಕ್ಕಿ ಉತ್ಪಾದನೆ ಜಾಸ್ತಿ ಆಗ್ತಾಯಿದೆ. ಈಗ ನೆಲ್ಲಾಣಿ ಬಂದ ಮೇಲೆ ಒಬ್ಬ ರೈತ ಒಂದೊಂದು ಗಿಡದಲ್ಲೇ ಮೊದಲೆಲ್ಲ 500 ಗ್ರಾಮು 1 kg ತೆಗೆದ್ರೆ ಹೆಚ್ಚಿತ್ತು. ಈಗ 7 ರಿಂದ 8 kg ಒಣ ಏಲಕ್ಕಿ ತೆಗಿತಾರೆ. 8 kg ನಾವು ಒಣ ಏಲಕ್ಕಿ ಬರಬೇಕಂತ 40 kg ಹಸಿ ಎಣ್ಣೆಗೆ ನಾವು ಒಣಗಿಸ್ಬೇಕು. 1 kg ಹಸಿ ಎಣ್ಣೆಗೆ ಒಣಸೋಕ್ಕೆ 4 kg ಸೌದೆ ಆದರೆ ಎಷ್ಟು ಕ್ವಾಂಟಿಟಿ ಸೌದೆ ಆಯಿತು. ಹಾಗಾಗಿ ಅಲ್ಲಿ ಮರಗಳನ್ನ ಉಳಿಸೋ ದೃಷ್ಟಿಯಿಂದ ಏಲಕ್ಕಿ ಒಣಸುವಂಥ ಯಂತ್ರಗಳು ಈಗ ಕರೆಂಟ್ ಮುಖಾಂತರ ಆಗ್ಬೋದು. ಈಗ ಹೈಬ್ರಿಡ್, ಡೀಸೆಲು ಬೇಡ, ಕರೆಂಟ್ ಬೇಡ, ಗ್ಯಾಸ್ ಮುಖಾಂತರ ಏಲಕ್ಕಿ ಒಣಸುವಂಥ ಒಂದು ಮಿಷನ್ಗಳು ಈಗಾಗಲೇ ಬಂದಿದೆ. ಹೈಬ್ರಿಡ್ ಕೂಡ ಇದೆ. ಕೆಲವು ಈಗ ಈ ಮಲೆನಾಡು ಪ್ರದೇಶದಲ್ಲಿ ಕರೆಂಟ್ ಗ್ಯಾರಂಟಿ ಇರಲ್ಲ, ಅಂಥ ಸಮಯದಲ್ಲಿ ಗ್ಯಾಸ್. ಈ ರೀತಿ ಎಲ್ಲ ಹಲವಾರು ಹೊಸ ಸಂಶೋಧನೆಗಳಾಗಲಿ ಆವಿಷ್ಕಾರಗಳಾಗಿರೋದ್ರಿಂದ ಈಗ ಸಾಂಬಾರು ಮಂಡಳಿ ಜುಲೈ 1ನೇ ತಾರೀಕಿನಿಂದ ಈ ಎಲ್ಲ ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದೆ. ಆನ್ಲೈನಲ್ಲೇ ಮಾಡಬೇಕು. ಹೌದು. ಅದಕ್ಕೆ ಕೊನೆ ದಿನಾಂಕ ಯಾವಾಗ? ಆಗಸ್ಟ್ 30 ತನಕ ಸಮಯ ಇದೆ. ಆನ್ಲೈನ್ ಮಾಡ್ಕೋಬೋದು. ಇಲ್ಲಾಂದರೆ ಹತ್ತಿರದ ಸಾಂಬಾರು ಮಂಡಳಿ ಆಫೀಸ್ಗೆ ಹೋದರೆ ಅಲ್ಲಿ ನಿಮಗೆಲ್ಲ ಮಾಹಿತಿ ಅಲ್ಲಿ ಸಿಗುತ್ತೆ. ಅಲ್ಲಿ ಕೂಡ ಆನ್ಲೈನ್ ಮಾಡ್ಕೋಬೋದು. ಇನ್ನೊಂದು ಪ್ರಮುಖವಾದ ವಿಷಯ ಏನಪ್ಪ ಅಂದರೆ, ಯಾವುದೇ ಸ್ಕೀಮ್ಗಳು ನೀವು ಅಪ್ಲೈ ಮಾಡೋಕ್ಕೆ ಮುಂಚೆ ಆ ಸ್ಕೀಮಲ್ಲಿರುವಂಥ ಕೆಲವು ವಿಷಯಗಳನ್ನ ಓದ್ಕೊಂಡು ಅದಕ್ಕೆ ತಕ್ಕಂತೆ ನೀವು ಯಾವುದೇ ದಾಖಲೆಗಳನ್ನ ಕೊಡೋದಾಗಲಿ ಮಾಡಿಕೊಂಡು ಆಮೇಲೆ ಮಾಡಿದ್ರೆ ಅದಕ್ಕೆ ಭಾಳ ಅನುಕೂಲ ಆಗ್ತಿಲ್ಲ. ನಾನು ಕೆಲವು ಸತಿ ಸರ್ ನಾನು ಆನ್ಲೈನಲ್ಲಿ ಹಾಕಿದ್ದೆ, ಅದು ನನಗೇನು ಬರಲಿಲ್ಲ ಅಂತ ಹೇಳಿದಾಗ ಕೆಲವು ಸತಿ ಡಾಕ್ಯುಮೆಂಟ್ಗಳು ಕೆಲವು ಸತಿ ಮಿಸ್. ಹಂಗಾಗಿ ಚೆನ್ನಾಗಿ ಓದಿ ಎಲ್ಲ ಕ್ಲಿಯರಾಗಿದೆ ವೆಬ್ಸೈಟಲ್ಲಿ. ಏನೇನು ಕಂಡೀಷನ್ನು, ಟರ್ಮ್ಸ್ ಸಕಲು ಅಲ್ಲಿದೆ. ಯಾವ ರೀತಿ ಮಾಡಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು, ಏನೇನು ದಾಖಲೆಗಳು ಓದಿಸ್ಬೇಕು ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಅಪ್ಲೈ ಮಾಡಿದರೆ ಖಂಡಿತ ಅದಕ್ಕೆ ಉತ್ತಮವಾದಂಥ ಪ್ರತಿಫಲ ಸಿಗುತ್ತೆ. ದಯಮಾಡಿ ಅದನ್ನ ಹೆಚ್ಚಿನ ಬೆಳೆಗಾರರಾಗಲಿ ಅಥವಾ ಉತ್ಪಾದಕರು, ಈ ಸಾಂಬಾರು ಬೆಳೆಗಳಿಗೆ ಸಂಬಂಧಪಟ್ಟ ಯಾವುದೇ ವ್ಯಕ್ತಿಗಳು ನಮ್ಮ ಈ ಒಂದು ಸ್ಪೈಸಿಡ್ ಪ್ರೋಗ್ರಾಮಲ್ಲಿ ಭಾಗಿಯಾಗಿ ಹೆಚ್ಚಿನ ಯಶಸ್ಸನ್ನು ತರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಡಾಕ್ಟರ್ ವಾದಿರಾಜ್ ಅವರೇ, ಮಲೆನಾಡಿನ ಭಾಗದಲ್ಲಿ ಸಾಂಬಾರು ಬೆಳೆಗಳ ಬೇಸಾಯ ಹೊಸದೇನಲ್ಲ, ಅಲ್ಲಿ ಬಹಳಷ್ಟು ಜನ ಬೆಳೀತಾರೆ. ಆದರೆ ನಮ್ಮ ಸಮಸ್ಯೆ ಇರೋದು ಬಯಲುಸೀಮೆಯಲ್ಲಿ ಬೆಳೀತಾರಲ್ಲ ಸಾಂಬಾರು ಬೆಳೆಗಳನ್ನು, ಅಂದರೆ ಬಯಲು ಸಾಂಬಾರು ಬೆಳೆಗಳು, ಅವ್ರಿಗೂ ಕೂಡ ಈ ಯೋಜನೆ ಅನ್ವಯಿಸುತ್ತೆಯಾ? ಖಂಡಿತ. ಬಯಲುಸೀಮೆಗಳಲ್ಲಿ ಪ್ರಮುಖವಾಗಿ 2 ರಿಂದ 3 ಬೆಳೆಗಳನ್ನ ಚೆನ್ನಾಗಿ ಬೆಳಿಬೋದು. ಒಂದು ಹುಣಸೆಹಣ್ಣು.
ಅದಕ್ಕಾಗಲೇ ಸ್ಕೀಮ್ ಇದ್ದೇ ಇದೆ ಹೇಳಿದೆ. ಎರಡನೇದು ಈಗ ಜಾಯಿಕಾಯಿ ಅದನ್ನ ಒಣಗಿಸ್ಬೇಕು, ಅದಕ್ಕೆ ಡ್ರೈಯರ್ ಬೇಕು. ಅವರು ಕೂಡ ಈ ಸ್ಪೈಸ್ ಗಿಡ್ ಸ್ಕೀಮಲ್ಲಿ ಅವರಿಗೆ ಸಹಕಾರ ಸಿಗುತ್ತೆ. ಯಾಕಂದರೆ ಈ ಒಂದು ಸ್ಪೈಸ್ ಗಿಡ್ ಅನ್ನೋದು ದೊಡ್ಡ ವರ್ಡ್, ಎಲ್ಲರಿಗೂ ಕೂಡ ಉಪಯೋಗ ಆಗೋಂಥ ಎಲ್ಲ ರೀತಿಯ ಸ್ಕೀಮ್ಗಳಿದೆ ಅಲ್ಲಿ. ಅಲ್ಲ, ನಮ್ಮ ಭಾಗದಲ್ಲೂ ಏಲಕ್ಕಿ ಬೆಳೀತಾರೆ, ಹಾಂ, ಕಾಳುಮೆಣಸು ಬೆಳೀತಾರೆ, ಉಂಟು. ಅವ್ರಿಗೂ ಕೂಡ ಈ ಯೋಜನೆ ಲಾಭ ಸಿಗುತ್ತೆ, ಖಂಡಿತ ಸಿಗುತ್ತೆ. ಆದರೆ ಯಾವುದೇ ಒಂದು ಈಗ ನೀವೇ ಆಗಲಿ, ಈಗ ಒಂದು ಉಪಕರಣ, ಈಗ ಡ್ರೈಯರ್, ಕಾರಣವಾಗಿ ಡ್ರೈಯರ್ ನೀವು ತರಬೇಕು ಅಂದರೆ, ಅಲ್ಲ ನಾನು ಯಂತ್ರಗಳ ಬಗ್ಗೆ ಕೇಳ್ತಾ ಇಲ್ಲ. ನಿಮ್ಮಲ್ಲಿ ಉತ್ಪಾದನೆ ಇದ್ದರೆ ಅಲ್ಲ, ಹೊಸದಾಗಿ ನಾನು ಏಲಕ್ಕಿ ಹಾಕ್ತೀನಿ ಅಂತ ಯಾರೋ ಬರ್ತಾರೆ, ನಾವು ತೆಂಗಿನ ಬೆಳಿತೀವಿ, ಈಗ ಇಲ್ಲ ಕಾಳು ಮೆಣಸು ಬೆಳಿತೀನಿ ಅಂತ ಬರ್ಬೋದು. ಕಾಳು ಮೆಣಸಿಗೆ ಈಗ ಸದ್ಯಕ್ಕಿಲ್ಲ, ಏಲಕ್ಕಿಗಂತೂ ಖಂಡಿತ ಉಂಟು. ಯಾಕಂದರೆ ಈಗ ಮೊದಲ ಬರೀ ಟ್ರೆಡಿಷನ್ ಏರಿಯಾದಲ್ಲಿ ಮಾತ್ರ ನಾವು ಈಗ ಏಲಕ್ಕಿಗೆ ಸಹಾಯಧನ ಕೊಡ್ತಾ ಇದ್ದು. ಈಗ ನಾನ್ ಟ್ರೆಡಿಷನಲ್ ಏರಿಯಾಲ್ಲೂ ಕೂಡ ನಾವು ಸಹಾಯಧನ ಕೊಡುವಂಥ ಅವಕಾಶ ಇದೆ, ಖಂಡಿತ ಇದೆ. ಅದರ ಉಪಯೋಗವನ್ನು ಪಡ್ಕೋಬೋದು. ಯಾವ ರೈತ ಅವ್ನು ನಿಯರೆಸ್ಟ್ ಫೀಲ್ಡ್ ಆಫೀಸ್ ಅಥವಾ ನಿಯರೆಸ್ಟ್ ಸಾಂಬಾರ ಮಂಡಳಿಗೆ ಹೋದರೆ ಅವರಿಗೆಲ್ಲ ಮಾಹಿತಿಗಳು ಸಿಗುತ್ತೆ, ಆ ಫಾರ್ಮ್ ಎಲ್ಲ ಸಿಗುತ್ತೆ, ಅಲ್ಲಿ ಫಿಲ್ ಮಾಡಿಕೊಟ್ರೆ ಖಂಡಿತ ಸಿಗುತ್ತೆ. ಅದು ಈಗ ತಾವು ಸಾಂಬಾರು ಮಂಡಳಿಯಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡಿದವರು. ನಮ್ಮ ಭಾಗದಲ್ಲಿ ಮೈಸೂರು, ಮಂಡ್ಯ, ಚಾಮರಾಜನಗರ ಈ ಭಾಗದಲ್ಲಿ ಯಾವೆಲ್ಲ ಸಾಂಬಾರು ಬೆಳೆಗಳನ್ನು ಬೆಳಿಬಹುದು ಅಂತ ತಮಗನ್ಸುತ್ತೆ? ಪ್ರಮುಖವಾಗಿ ಈಗ ನೀವು ಮೈಸೂರು, ಚಾಮರಾಜನಗರ ತೊಗೊಂಡಾಗ ಅರಿಶಿನ ಅದು ಮೊದಲಿಂದ ಚೆನ್ನಾಗಿ ಬೆಳೀತಾರೆ, ಈಗಲೂ ಕೂಡ ಚೆನ್ನಾಗಿ ಬೆಳೆಯುವಂಥ ಅವಕಾಶ ಇದೆ. ಮತ್ತು ಎಲ್ಲೆಲ್ಲಿ ನೀರಿನ ಅಂಶ ಸ್ವಲ್ಪ ಚೆನ್ನಾಗಿದೆ, ನೀರು ಸಿಗುತ್ತೆ ಇದ್ದಾರೆ, ಅಲ್ಲಿ ಶುಂಠಿನ ಚೆನ್ನಾಗಿ ಬೆಳಿಬೋದು. ಇದು ವಾರ್ಷಿಕ ಬೆಳೆ ಆಯ್ತು. ಬಹುವಾರ್ಷಿಕ ಬೆಳೆ ಆಗಿ ಜಾಯಿಕಾಯಿ ಅದಕ್ಕೆ ಭಾಳ ಚೆನ್ನಾಗಿ ಬರುತ್ತೆ. ಅದು ಜಾಯಿಕಾಯನ್ನು ಬೆಳೆದು ಭಾಳ ಸೂಕ್ತ. ಯಾಕೆಂದರೆ ಒಂದೊಂದು ಮರದಲ್ಲಿ ಕನಿಷ್ಠ 15-20 kg ಜಾಯಿಕಾಯಿ ಸಿಗುವಂಥ ಅವಕಾಶ ಇದೆ. ಮತ್ತು 3-4 kg ಜಾಯಿಪತ್ತು ಹೂವು ಅದು ಸಿಗುವಂಥ ಇದೆ. ಈಗ ಒಂದು 850 ರೂಪಾಯಿ kg ಇದೆ ಈಗ ಹೂವಿಗೆ. ಜಾಯಿಕಾಯಿಗೆ 250-280 ರೂಪಾಯಿ ತನಕ ರೇಟ್ ಇದೆ. ಹಾಗಾಗಿ ಅದನ್ನ ಚೆನ್ನಾಗಿ ಆರಾಮಾಗಿ ಬೆಳೆಯೋದು. ಈಗೆಲ್ಲ ಗ್ರಾಫ್ಟೆಡ್ ಬಂದುಬಿಟ್ಟಿದೆ. 3ನೇ ವರ್ಷಕ್ಕೆ ಅದು ಇಳುವರಿ ಶುರುವಾಗುತ್ತೆ. ಸುಮಾರು ಒಂದು 50-75 ವರ್ಷ ತನಕ ಅದು ಇಳುವರಿ ಚೆನ್ನಾಗಿ ಬರ್ತಾನೆ ಇರುತ್ತೆ. ಹಾಗಾಗಿ ಅದನ್ನ ಜಾಯಿಕಾಯಿನ ಒಂದು ಉಪಬೆಳೆಯಾಗಿ ಖಂಡಿತ ಮಾಡ್ಬೋದು. है भारत के किसान हम, किसान हम, किसान हम, किसान हम. ಬರಗಾಲವಿರಲಿ, ಪ್ರವಾಹವೇ ಬರಲಿ, ಆಲಿಕಲ್ಲೇ ಬೀಳಲಿ, ಕೀಟ ಪತಂಗ ಬೆಳೆ ತಿನ್ನಲಿ, ಯಾವುದೇ ಚಿಂತೆ ಇಲ್ಲ. ಏಕೆಂದರೆ ನಾವು ತೆಗೆದುಕೊಂಡಿದ್ದೇವೆ ಪ್ರಧಾನಮಂತ್ರಿ ಫಸಲ್ ವಿಮೆ. संकट के समय प्रधानमंत्री फसल बीमा योजना किसानों के लिए वरदान है. ಈ ಯೋಜನೆಯಲ್ಲಿ ಅತಿ ಕಡಿಮೆ ಪ್ರೀಮಿಯಂ, ಅಧಿಕ ಕೊಡುಗೆ. ಪ್ರತಿ ವರ್ಷ 5 ಕೋಟಿ ರೈತರು ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಈಗ ನಿಮ್ಮ ಸರದಿ. ಹತ್ತಿರದ ಕೃಷಿ ಇಲಾಖೆ, ಸಹಕಾರಿ ಬ್ಯಾಂಕ್, ಅಧಿಕೃತ ವಿಮಾ ಕಂಪನಿ, ಜನಸೇವಾ ಕೇಂದ್ರ, ಫಸಲ್ ವಿಮಾ ಪೋರ್ಟಲ್ ಅಥವಾ ಫಸಲ್ ವಿಮಾ ಆಪ್ ಮೂಲಕ ನೋಂದಣಿ ಮಾಡಬಹುದು. ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ವತಿಯಿಂದ ಜನಹಿತಕ್ಕಾಗಿ ಜಾರಿಗೊಳಿಸಲಾಗಿದೆ. ಫಸಲ್ ಬಿಮಾ ಕಿ ಪ್ರಧಾನಮಂತ್ರಿ ಕಿ ಯೋಜನಾ ನ್ಯಾರಿ. ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ವಾದಿರಾಜ್ ಅವರೇ ತಮ್ಮನ್ನೇ ಸಂಪರ್ಕ ಮಾಡಬೇಕು ನಮ್ಮ ಕೇಳುಗರು ಅಂದರೆ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಕನ್ನಡದಲ್ಲಿ ಹೇಳ್ಬೋದಾ? 944-866-8865. ಇನ್ನೊಮ್ಮೆ ಹೇಳ್ತೀರಾ? 944-866-8865. ಇನ್ನೂ ಒಂದ್ಸರಿ ಹೇಳ್ಬಿಡಿ ಡಾಕ್ಟ್ರ. 944-866-8865. ಒಳ್ಳೆಯದು ಡಾಕ್ಟರ್ ವಾದಿರಾಜ್ ಅವರೇ, ಇದುವರೆಗೂ ಸಾಂಬಾರು ಮಂಡಳಿಯಿಂದ ಲಾಗೂ ಆಗ್ತಿರುವಂತಹ ಅಭಿವೃದ್ಧಿ ಯೋಜನೆಗಳು ಮತ್ತು ಬಯಲು ಸೀಮೆಯಲ್ಲಿ ಬೆಳೆಯಬಹುದಾದ ಸಾಂಬಾರು ಬೆಳೆಗಳಿಗೆ ಸಂಬಂಧಪಟ್ಟಂತೆ ಭಾಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಂಬಾರು ಮಂಡಳಿಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತು ಸಂಬಾರು ಮಂಡಳಿಯ ವಿಶ್ರಾಂತ ವಿಜ್ಞಾನಿ ಡಾಕ್ಟರ್ BA ವಾದಿರಾಜ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇಲ್ಲಿಗೆ ನಮ್ಮ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.